ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಬಹಳ ತೊಂದರೆಲಿದ್ದಾರೆ. ಒಂದು ಮಳೆ ಬರ್ಲಾರದೆ ಒಂದು ತೊಂದರೆ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಿದ್ರು ಕೂಡ ಬೆಳೆ ಬಂದಿಲ್ಲ. ಆ ತರ ವಾತಾವರಣದಲ್ಲಿ ನಾವು ಇವತ್ತು ಇಲ್ಲಿದ್ದೀವಿ. ಇವತ್ತು ನಾವು ಕೋನ್ ರೆಡ್ಡಿ ಅವರು ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲಾಡಳಿತ ಎಲ್ಲ ಆಫೀಸರ್ಸ್ಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ಮಾರ್ಗದರ್ಶನ ನೀಡಿದ್ರು ಪ್ರಕಾರ ಎಲ್ಲಾ ತಾಲೂಕು ಭೇಟಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 96% ರಷ್ಟು ಬಿತ್ತನೆ ಆಗಿದೆ. 96% ಬಿತ್ತನೆ ಆಗಿದೆ. ಸುಮಾರು 2,80,000 ಹೆಕ್ಟರ್ಗೂ ಹೆಚ್ಚು ಬಿತ್ತನೆ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್. 45,000ಕ್ಕೂ ಹೆಚ್ಚು ಹೆಕ್ಟರ್ ಗ್ರೀನ್ ಗ್ರಾಮ್ ಇದೆ. ಅದರ ಜೊತೆಗೆ ಮೇಜ್ ಇದೆ, ಸೋಯಾ ಇದೆ, ಕಾಟನ್ ಇದೆ, ಊದ್ ಇದೆ. ಈ ತರದ ಎಲ್ಲಾ ಕ್ರಾಪ್ಗಳು ಸೇರಿದ್ರೆ ಸುಮಾರು 2,80,000 ಹೆಕ್ಟರ್ ನಮ್ಮ ಕಡೆ ಬಿತ್ತನೆ ಆಗಿದೆ. ಬಹುತೇಕ ಎಲ್ಲಾ ಕ್ರಾಪ್ಗಳು, ಮೊದಲನೇದಾಗಿ ಗ್ರೀನ್ ಗ್ರಾಮ್ ಬಹಳ ಫಾಸ್ಟ್ ಗ್ರೋಯಿಂಗ್ ಕ್ರಾಪ್. ಅದು ಜೂನ್ ತಿಂಗಳಿಗಿನ ಮುಂಚೆನೆ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಂಗಾಗಿ ಸ್ವಲ್ಪ ಅದು ಬಹಳ ಮಟ್ಟಿಗೆ ಏನು ಇಲ್ಲೇ ಇಲ್ಲ. ಅದು ಆಗಿರ್ಲಿ, ಆನಿಯನ್ ಆಗಿರ್ಲಿ, ಕಾಟನ್ ಆಗಿರ್ಲಿ, ಈ ತರದೆಲ್ಲ ಏನು ಬೆಳೆ ಇದೆ ಎಲ್ಲ ನುಕ್ಸಾನ್ ಆಗಿರ್ತಕ್ಕಂಥದ್ದು, ಹಾನಿ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇವತ್ತು ಇದೇನು ವರದಿ ಇದೆ, ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೂ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಮಾಡಬೇಕು, ಏನ್ ಕಳಿಸ್ಬೇಕು ಅಂತ ಕಳಿಸ್ತೀವಿ. ಯಾವಾಗ ವರದಿ ಕೊಡ್ತೀವಿ ಆಗತ್ತೆ ನಮಗೆ ಸ್ಟೇಜ್. ಈಗ ಇದು ರಿಪೋರ್ಟ್ ಅಂತೂ ನಾವು ತಲುಪಿಸ್ತೀವಿ ಅಲ್ಲಿ. ಸೊ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಇಂದ ಏನು ಡಿಸ್ಟಿಕ್ಗೆ ಕ್ಲಿಯರೆನ್ಸ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಇನ್ಶೂರೆನ್ಸ್ ನವರು ಬರ್ತಾರೆ, ಇನ್ಶೂರೆನ್ಸ್ ಸರ್ವೆ ನಡೀತದೆ. ಅದ್ರ ಜೊತೆಗೆ ಕ್ರಾಪ್ ವೈಸ್ ಬರ್ತಕ್ಕಂಥದ್ದು ನಡೀತದೆ. ಇನ್ಶೂರೆನ್ಸ್ ನಡೀತಾ ಇರ್ತದೆ. ಇನ್ಶೂರೆನ್ಸ್ ಬಂದವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ಬಾರಿಗೆ ಈಗ ನಾಳೆ ನಾಡದ ನಮಗೆ ಇರ್ತಕ್ಕಂಥದ್ದು ಗ್ರೀನ್ ಗ್ರಾಮ್ ಇನ್ಶೂರೆನ್ಸ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಡಳಿತದವ್ರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ಎಷ್ಟು ನಮ್ಮ ಫಾರ್ಮರ್ಸ್ ಬೆನಿಫಿಟ್ ಮಾಡಕ್ ಆಗತ್ತೆ ಅಂತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನಿನ್ನೆ ಬಿಜೆಪಿ ಅವರು ಬರ ವೀಕ್ಷಣೆ ಮಾಡಿದ್ರು. ಅವ್ರು ಹೇಳ್ತಾರೆ 50,000 ರೈತರಿಗೆ ಕೊಡಬೇಕು, ಆಮೇಲೆ ಒಂದ್ ವೇಳೆ ಪರಿಹಾರ ಕೊಡದೆ ಹೋದ್ರೆ ನಾವು ಅಧಿವೇಶನ ಬಿಡೋದಿಲ್ಲ ಅಂತ ಅವ್ರ ಒತ್ತಡ ಸರಿ ಅಂತ ಇಟ್ಕೊಳ್ಳೋಣ. ಸೊ ಅವರು ರೈತರ ಬಗ್ಗೆ ಮಾತಾಡ್ತಕ್ಕ ಅವ್ರ ಅರ್ಹತೆ ಇಲ್ಲ. ನಾವು ಬಹಳ ಸಲ ನೋಡಿದೀವಿ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ, ಇಲ್ಲಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅದೇ ಕೌನ್ಸಿಲ್ ನಲ್ಲಿ ಉಗ್ರಪ್ಪ ಅವರು ಕೇಳಿದ್ರು ರೈತ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿ. ನಾನು ರೈತರ ಸಾಲ ಮನ್ನಾ ಮಾಡಕ್ ನನ್ನ ಹತ್ರ ಕೌಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಹೇಳಿರ್ತಕ್ಕಂಥ ಇನ್ನ ದಾಖಲೆ ಪ್ರಿಂಟಿಂಗ್ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಷಿನ್ ಇಲ್ಲ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಬೇಡ. 12 ವರ್ಷ ಆಯ್ತು ಕೇಂದ್ರದಲ್ಲಿ. ಮೊನ್ನೆ ತಾನು 16.5 ಲಕ್ಷ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ. ಸೊ ಇವರು ರೈತರ ಬಗ್ಗೆ ಕನ್ಸರ್ನ್ ತೋರ್ಸ್ತಕ್ಕಂಥದ್ದು ಏನು ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ. ಅಷ್ಟೇ ಬಹಳ ಇದ್ರೆ ವಿಶ್ವಗುರು ಹತ್ರ ರೊಕ್ಕ ಸ್ಕಂಬರ್ ಕೇಳಿ. ಬಹಳ ವಿಶ್ವಗುರು ಇಡೀ ಪ್ರಪಂಚಕ್ಕೆ ಬಹಳ ವಿಶ್ವಗುರು ಬಗ್ಗೆ ಇವ್ರು ಮಾತನಾಡ್ತಾರೆ. ವಿಶ್ವಗುರು ಹತ್ರ ಸ್ವಲ್ಪ ರೊಕ್ಕ ಸ್ಕಂಬಂದ್ರೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಾವ್ ಇಲ್ಲಿ ಹಿಂಗೆ ಹೇಳಿ ತಳ್ಳಿ ಆಗ್ತಕ್ಕಂಥದ್ದಲ್ಲ. ನಾವು ಸರ್ಕಾರದಲ್ಲಿದ್ದಾಗ ಸುಮಾರು 73,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ವಿ. UPA 1 UPA 2 ಇದ್ದಾಗ ನಾವು ಕೇಂದ್ರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದೀವಿ. ಹಳೆಯ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮೇಳನೆ ಮಾಡಿದೀವಿ. ಸೊ ಆ ತರದ್ದು ಹಲವಾರು ಉದಾಹರಣೆಗಳಿದಾವೆ. ನಾವು ಕೇಂದ್ರದಲ್ಲಿದ್ದಾಗ ನಾವು ಸಾಲ ಮನ್ನಾ ಮಾಡಿರ್ತಕ್ಕಂಥ, ರಾಜ್ಯದಲ್ಲಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಸೊ ನಾವು ಬಹಳಷ್ಟು ಸಲ ಮಾಡಿದೀವಿ. ಈ ಬಾರಿ ಮಾಡ್ಬೇಕಾ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥ ಪಾಠ ನಮಗೆ ಅವಶ್ಯಕತೆ ಅಂತ ಈ ಸಂದರ್ಭಕ್ಕೆ ಕೇಳಿ ಇಚ್ಛೆ ಬಯಸ್ತೇನೆ. ಅವ್ರ ಬೇಡಿಕೆ ಇಲ್ಲ, ರೈತರ ಬೇಡಿಕೆ ರೈತರ ಬೇಡಿಕೆ ಏನಿದೆ ಅದು ಸರಿ ಇದೆ. ರೈತರ ಬೇಡಿಕೆ ಏನ್ ಕೇಳ್ತಾರೆ, ರೈತರ ಮುಖಂಡರು ಏನ್ ಕೇಳ್ತಿದ್ದಾರೆ, ಕರ್ನಾಟಕ ರಾಜ್ಯದ ರೈತರು ಏನ್ ಕೇಳ್ತಾರೆ, ಅದ್ರ ಬಗ್ಗೆ ನಾವು ಎಣ್ಣೆ ಪ್ರಶ್ನೆ ಇಲ್ಲ. ಅದ್ರ ಚರ್ಚೆ ನಾವು ಅವ್ರು ಏನ್ ಹೇಳ್ತಾರೆ ಅದನ್ನ ಒಪ್ತೀನಿ ನಾನು. ಆದ್ರೆ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಏನ್ ಕೊಡ್ಬೇಕೇನಿಲ್ಲ ಅಂತ ಇರ್ತಕ್ಕಂಥ. ಆದ್ರೆ ಬಿಜೆಪಿ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭ ಅವ್ರು ಹೇಳ್ತಾರೆ. ನಮ್ಮ ರಾಜ್ಯದ ಪಾಲನೆ ಅದನ್ನ ಕೊಡ್ಲಿ, ಅವರು ಕೇಂದ್ರಕ್ಕೆ ಎಷ್ಟು ಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟರೆ ನಾವು ಕೇಂದ್ರದಿಂದ ಕೊಡಿಸ್ತೀವಿ, ರಾಜ್ಯದ ಪಾಲು ಕೊಡ್ಲಿ ಅಂತ ಹೇಳುದು. ಅದೇ ಹೇಳ್ತಿರೋದು. ಇಷ್ಟು ವರ್ಷ ಆಗಿತ್ತಲ್ಲ ಕೇಂದ್ರದ ಪಾಲು, 12 ವರ್ಷ ಆಗಿತ್ತದಲ್ಲ. ಇವ್ರು 10 ವರ್ಷ ಅಧಿಕಾರದಲ್ಲಿದ್ರಲ್ಲ. ಯಾರು ಬಿಜೆಪಿ 10 ವರ್ಷ ಅಧಿಕಾರದಲ್ಲಿದ್ರು. ಯಾಕೆ ಮಾತಾಡ್ತೀಯಪ್ಪ ನೀವು? ಯಾಕೆ ಮಾತಾಡ್ತಿ? ಸೊ ಅವರ ಅಧಿಕಾರದಲ್ಲಿದ್ದಾಗ 10 ವರ್ಷ ಕೇಂದ್ರದ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಎಷ್ಟು ಪರಿಹಾರ ಕೊಟ್ಟಿದಾರಂತೆ? ಫಸ್ಟ್ ನಾವು ಕೊಡ್ಬೇಕಂತ ಹೇಳ್ತಾರಲ್ಲ. ಇವ್ರು ಫಸ್ಟ್ ಎರಡು ಟೈಮ್ ಇವರಿದ್ದ ಸರ್ಕಾರದಲ್ಲಿ ಇವ್ರು ಎಷ್ಟು ಕೊಟ್ಟರಂತೆ ಅದನ್ನ ಕೇಳಿ ಅವರಿಗೆ. ಅವ್ರ ಪಲಾಟೆ ಕೇಳಿ. ಸರ್, ನೀವು 2 ಬಾರಿ ಸರ್ಕಾರದಲ್ಲಿದ್ರಿ. ಯಡಿಯೂರಪ್ಪ ಸಾಹೇಬ್ರ ಆದ್ರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಆದ್ರು, ಸದಾನಂದ ಗೌಡ್ರ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, 4 ಚೀಫ್ ಮಿನಿಸ್ಟರ್ಗಳು ಆದ್ರು. ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು.
ರಾಜ್ಯಕ್ಕೆ ಎಷ್ಟು ರೊಕ್ಕ ತಂದು ಕೊಟ್ಟಿರಿ ಅಂತ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋಣ. ರಾಜಕೀಯ ಬಿಟ್ಟು ರೈತರಿಗೆ ಏನಾದ್ರು ಪರಿಹಾರ ಕೊಡೋ ಕೆಲಸ ಅಲ್ಲ, ಖಂಡಿತವಾಗ್ಲೂ ಕನ್ಸ್ಟೆಂಟ್ ಅಂತೂ ಇದೆ. ಇದು ಸುಮ್ಮನೆ ರಾಜಕೀಯವಾಗಿ ನಾನು ಮಾತನಾಡಕ್ ಹೋಗಲ್ಲ. ಸೊ ನಾನು ಇಲ್ಲಿ ಮಾತನಾಡಕ್ ನನಗೆ ಕೂಡ ಲಿಮಿಟ್ ಇದೆ. ನಾವು ಲಿಮಿಟ್ ಮೀರಿ ಕೂಡ ಏನ್ ಜಾಸ್ತಿ ಮಾತಾಡಕ್ ಬರಲ್ಲ. ಈ ಸಿಚುವೇಶನ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡ್ಬೇಕು. ಗ್ರೌಂಡ್ ರಿಪೋರ್ಟ್ ನಮಗ್ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ನೀವು ಇಷ್ಟೇ ಕೊಡ್ಬೇಕು ಅಂತ ಏನ್ ಬೇಡಿಕೆ ಇಡ್ತೀವಿ ಸರ್ ಮುಖ್ಯಮಂತ್ರಿಗಳು? ಅಲ್ಲ, ಈ ರೈತ ಮುಖಂಡರುಗಳು ಏನ್ ಹೇಳಿದಾರೆ ಎಲ್ಲ ಬರ್ಕೊಂಡಿದೀವಿ. ಅವ್ರು NDRF ನಾಮ್ಸ್ ಚೇಂಜ್ ಮಾಡಕ್ ಹೇಳಿದ್ದಾರೆ. ನೀವು NDRF ನಾಮ್ಸ್ ನ ಚೇಂಜ್ ಮಾಡಿ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಏನು ಪರಿಹಾರ ಕೊಡ್ತಾ ಇದಾರೆ ಅದನ್ನ ಕಮ್ಮಿ ಆಗಿದೆ, ಅದನ್ನ ಜಾಸ್ತಿ ಮಾಡ್ಬೇಕಂತದ್ದು ಒಂದು ಒತ್ತಡ. ಎರಡನೇದು ಇನ್ಶೂರೆನ್ಸ್ ಕ್ಲೇಮ್ ನಲ್ಲಿ ನಮಗೆ ಜಾಸ್ತಿ ಮಾಡಿಸ್ಕೊಡಿ ಅಂತ ಹೇಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸರ್ಕಾರದ ಕೂಡ ಕ್ಲೇಮ್ ಜಾಸ್ತಿ ಮಾಡ್ಕೊಡಿ ಅಂತ ಹೇಳ್ತಕ್ಕಂಥ 3 ಪ್ರಶ್ನೆಗಳು ಪ್ರಮುಖವಾಗಿ ಕಂಡು ಬರ್ತದೆ. ಅದನ್ನ ಹೇಳ್ತೀವಿ ಸರ್ಕಾರಕ್ಕೆ. ಸರ್, ಈ ಬೆಳೆ ವಿಮೆ ಕಂಪನಿಗಳು ಚೆಲ್ಲಾಟ ಆಡ್ತಾರೆ ಸರ್. ತುಂಬಿಸ್ಕೋತಾರೆ, ಮಧ್ಯಂತರ ಪರಿಹಾರ ಕೊಡ್ತಾರೆ, ಲಾಸ್ಟ್ ಪರಿಹಾರ ಕೊಡೋದಿಲ್ಲ. ಮಧ್ಯಂತರ ಪರಿಹಾರ ಕೊಡ್ತಾರೆ ಅಂದ್ರೆ ಹಾನಿ ಆಗಿದೆ ಅಂತ ಪರಿಹಾರ ಕೊಡ್ತಾರೆ, ಲಾಸ್ಟ್ ಪರಿಹಾರನ ಕೊಡೋದಿಲ್ಲ. ಈಗ ನಾವ್ ಅದನ್ನ ಹೇಳಿದ್ರೆ ರಾಜಕೀಯ ಆಗತ್ತೆ. ಈಗ ಇದು ಬೆಳೆ ವಿಮಾ ಕಂಪ್ನಿ ಇರ್ತಕ್ಕಂಥ ಯಾವ ಕಂಟ್ರೋಲ್, ಯಾರ ಕಂಟ್ರೋಲ್ ನಾಗಿದಾವೆ? ಸುಮ್ನೆ ಹೇಳೋದು. ನಾವ್ ಮಾತನಾಡಿದ್ರೆ ರಾಜಕೀಯ ಆಗ್ಬಿಡ್ತದೆ. ಇವ್ರು ಅದ್ರ ಬಗ್ಗೆ ಒಂದು ಎಫರ್ಟ್ ಹಾಕೋದಿಲ್ಲ. ಇವ್ರು ಕರ್ಸ್ಬೋದಲ್ಲ. ಸುಮಾರು ಟೀಕೆ ಮಾಡ್ತಕ್ಕಂಥಲ್ಲ, ಕಳೆದ 2-3 ವರ್ಷದಿಂದ ಸಾವಿರಾರು ಕೋಟಿಗಳು ಇವು ಯಾವ್ದು ಇನ್ಶೂರೆನ್ಸ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ತಾ ಇದಾವೆ. ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಬೇಕಾ ಬೇಡ? ಇದ್ರ ಬಗ್ಗೆ ಏನ್ ಚರ್ಚೆ? ಇಂಥ ಪ್ರಶ್ನೆಗಳು ಕೇಳೋದು ನಮಗೆ ಹೇಳ್ಬಿಡೋದು. ಇವ್ರಿಗೂ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಇನ್ಶೂರೆನ್ಸ್ ಕಂಪ್ನಿಗಳು ದೇಶದಲ್ಲಿ ಸಾವಿರಾರು ಕೋಟಿ ಲಾಭಗಳು ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಎಲ್ಲ ಪಾರ್ಲಿಮೆಂಟ್ ನಾಗ ಚರ್ಚೆ ಮಾಡಿದಿರಾ? ಅವಕಾಶ ಮಾಡಿಕೊಟ್ಟಿದ್ದೀರಾ ಯಾರಿಗೆ ಪಾರ್ಲಿಮೆಂಟ್ ಚರ್ಚೆ ಮಾಡಕ್ಕೆ? ಸೊ ನಾನ್ ರಾಜಕೀಯವಾಗಿ ಈಗ ಮಾತನಾಡಕ್ ಹೋಗೋದಿಲ್ಲ. ಇದು ಟೈಮು ಸರಿಯಲ್ಲ. ಇವಾಗ ಇರ್ತಕ್ಕಂಥದ್ದು ರೈತರ ವಿಷಯ ಇದೆ. ರೈತರು ನಮ್ಮ ಕಡೆಯಿಂದ, ನಮ್ಮ ಸರ್ಕಾರದಿಂದ ಏನ್ ಅನುಕೂಲ ಆಗ್ಬೇಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ, ಇನಿಷಿಯೇಟಿವ್ ನಾವು ತಗೊಂಡ್ರು ಕೂಡ ಕಂಡೀಷನ್ಸ್ಗಳು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಆನೆಸ್ಟ್ಲಿ, ಈವನ್ ಇಫ್ ಯು ವಾಂಟ್ ಟು ಟ್ರೈ, ದರ್ ಇಸ್ ಅ ಲಿಮಿಟೇಷನ್ ಟು ಇಟ್. ಕರ್ಸ್ಬೋದು, ಕುಂದರ್ಸ್ಬೋದು, ಮಾತಾಡ್ಬೋದು. ಯಾವ ಸರ್ವೆ ನಂಬರ್ ಚೆಕ್ ಮಾಡ್ಬೇಕು, ಯಾವ ಸರ್ವೆ ನಂಬರ್ ಚೆಕ್ ಮಾಡಬಾರ್ದು, ಯಾವ್ದು ಹೋಬಳಿ ಚೆಕ್ ಮಾಡ್ಬೇಕಂತಕ್ಕದೆಲ್ಲ ಆನ್ಲೈನ್ ಮಾಡದೆ ಯಾರು ಆನ್ಲೈನ್. ನಾವು ಒಪ್ಕೋತೀವಿ ಸರ್, ರಾಜ್ಯದೊಳಗೆ ಅವ್ರು ಬಂದಿದಾರೆ ಅಂದ್ರೆ ನೀವು ಅಂತಾರೆ ಕರ್ನಾಟಕದ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ. ಯಾಕೆ ಅಲ್ಲಿ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್, ಒಪ್ಕೋತೀವಿ. ರಾಜ್ಯದಲ್ಲಿ ಅವ್ರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಒಳ್ಳೆ ರಾಜ್ಯಕ್ಕೆ ಎಂಟ್ರಿ ಕೊಡ್ಬೇಕು, ಕೊಟ್ಟಿಲ್ಲ ನೋಡಿ. ಈಗ ಟೆಂಡರ್ ಕ್ರೈಟೀರಿಯಾ ನಡೆಯೋದು ಇಲ್ಲಲ್ಲ. ಯಾರು ಕ್ರೈಟೀರಿಯಾ ಕಂಡೀಷನ್ಸ್ ಯಾರು ಕ್ವಾಲಿಫೈ ಮಾಡ್ತಾರೆ ನಮ್ ಕಂಟ್ರೋಲ್ ನಾಗಿರಲ್ಲ. ಅಲ್ಲ, ವಿ ವಿಲ್ ನಾಟ್ ಜಸ್ಟ್ ಪ್ಲೇ ದಿಸ್ ಗೇಮ್. ಬಿಟ್ಬಿಡೋಣ. ಈಗ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಸ್ ದಿಸ್ ಇಸ್ ಓನ್ಲಿ ಮಾಡೋಣ. ಮುಂದೆ ಇನ್ನೊಂದ್ಸಲಿ ಚರ್ಚೆ ಮಾಡೋಣ ಡೀಪ್ ಆಗಿ.